ನಾನು ಭಾಷಣ ಮಾಡಿದಂಥವ್ರು ಎಲ್ಲರೂ ಮಾತನ್ನು ಕೇಳಿದಾಗ ನಾವೇನೋ 40 ವರ್ಷ ಆಯ್ತು ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದು ಭಾರಿ ಮಾಡಿಬಿಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ವಿ. ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಇದೆಯಲ್ಲಪ್ಪ, ಟೈಮ್ ಬೇರೆ ಆಗೋಯ್ತು, ಈಗ 2-3 ವರ್ಷ ಇದೆ, ಇನ್ನೇನು ವರ್ಷ ಆಗ್ಬೇಕು, ನೀವು ನೋಡಿದ್ರೆ ಇನ್ನೂ 50 ವರ್ಷ ಬೇಕಾಗುತ್ತಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆದರೆ ಏನಾಗಬೇಕಾಗಿತ್ತೋ ಅದಾಗಲಿಲ್ಲ ಪರಿಪೂರ್ಣವಾಗಿ ಅನ್ನೋದು ಎಲ್ಲರೂ ನೋವು. ಯಾಕೆಂದ್ರೆ ಸಂವಿಧಾನ ನಮಗೆ ಏನು ಮಾಡಬೇಕು ಅಂತ ಆಡಳಿತ ಮಾಡೋರಿಗೆ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅದರ ರೀತಿ ದೇಶ ನಡ್ಕೊಳ್ತಾ ಇಲ್ಲ, ನಮ್ಮನ್ನು ಆಡ್ತಾ ಇರೋರು ನಡೀತಾ ಇಲ್ಲ, ಅದು ಒಂದು ಬೇಸರದ ಸಂಗತಿ. ಶಿವಕುಮಾರ್ ಅವರು ಒಬ್ಬ ಒಳ್ಳೆಯ ಇಂಗ್ಲಿಷ್ ಮಾಧ್ಯಮದ ಮಿತ್ರರು. ಒಳ್ಳೆಯ ಇಂಗ್ಲಿಷ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜರ್ನಲಿಸಮ್ನಲ್ಲಿ ಅದರ ಎಥಿಕ್ಸ್ನ ಸರಿಯಾಗಿ ನಡೆಸ್ಕೊಂಡು ಹೋದವರು. ನನ್ನನ್ನು ಸೇರಿ ಯಾರಾದರೂ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದವರು, ಯಾರನ್ನು ಸಹಾಯ ಮಾಡಿ ಅಂತ ಹೇಳಿದವರು. ಅವರ ಸಂಬಳದಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವ್ರ ಮಿಸಸ್ ಅವರು ಉದ್ಯೋಗದಲ್ಲಿದ್ದರೆ ಇಬ್ಬರು ಸಂಸಾರ ತೂಗಿಸ್ಕೊಂಡು ಸಾಲ ಮಾಡೇ ಮನೆ ಕಟ್ಸ್ಕೊಂಡಿದ್ದಾರೆ. ಆ ಥರ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಅವರು ಮಾತಾಡಿದ ಭಾಷಣದ ಮಾತುಗಳೆಲ್ಲ ನಾನೇ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಅವರೆಲ್ಲ ನನಗೂ ಅವ್ರದ್ದು ಎರಡು ಸೇರಿಸಿ ಹೇಳ್ಬಿಟ್ಟಿದ್ದಾರೆ. ಅವರು ನನಗೆ ಒಂದು ಮಾತು ಹೇಳಿದರು. 2018 ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಸೋತೋದ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ರು ಶಿವಕುಮಾರ್. ನಾನು ಸೋತೋದೆ, ಸಿದ್ದರಾಮಯ್ಯ ಸೋತೋಗ್ಬಿಟ್ರು, ತುಂಬಾ ಬೇಸರ. ಅವ್ರಿಗೆ ಸ್ವಲ್ಪ ಕ್ಯಾಸ್ಟ್ ಮೇಲೆ ಎಲ್ಲರೂ ಸಮನಾಗಿರ್ಬೇಕು ಅಂತಾರೆ. ಕ್ಯಾಸ್ಟ್ ವಿಷಯ ಬಂದಾಗ ಸ್ವಲ್ಪ ಜಾಸ್ತಿ ತಗಡೆ ಈ ಕಡೆ ಏರಿಸ್ಕೊಂಡ್ಬಿಡ್ತಾರೆ ಕ್ಯಾಸ್ಟ್ ಕಡೆಗೆ. ಅವಾಗ ಏನ್ ಹೇಳಿದ್ರು ಶಿವಕುಮಾರ್ ಅಂದ್ರೆ, ಅಂತ ಮನುಷ್ಯ ಡಾಕ್ಟ್ರೆ, ಈ ದಲಿತರು ಸಿದ್ದರಾಮಯ್ಯವ್ರನ್ನ ಅವ್ರ ಫೋಟೋನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕಾಯ್ತು. ನಾವು ಎಂತ ತಪ್ಪು ಕೆಲಸ ಮಾಡ್ಬೇಕು ಕಳ್ಕೊಂಡವ ಇಲ್ಲ ಅಂತ ಹೇಳಿ. ಯಾಕೆ ಏನಾಯ್ತು ನಿಮ್ಗೆ ಅಂದೆ. ನೋಡಿ, ರಿಸರ್ವೇಶನ್ ಪ್ರಮೋಷನ್ಗೆ ರೆಗ್ಯುಲರ್ ಪ್ರಮೋಷನ್ನೇ ಕೊಡಲ್ಲ. ಪ್ರಮೋಷನ್ ಬಂದಾಗ ಏನಾದ್ರೂ ಎನ್ಕ್ವೈರಿ ಮಾಡಿ ಹಿಂದಿ ತಳ್ಳಕ್ ನೋಡ್ತಾರೆ, ಪ್ರಮೋಷನ್ ಆಗಬಾರ್ದಂಗೆ ನೋಡ್ತಾರೆ. ಅಂತ ಸಂದರ್ಭದಲ್ಲಿ ಯಾರೇ ಎದುರಾದ್ರೂ ಕೇಳದೆ ರಿಸರ್ವೇಶನ್ ಪ್ರಮೋಷನ್ ಮಾಡಿ ಅದನ್ನ ನಿಮ್ಮನ್ನು ಕರ್ಕೊಂಡು ರಾಷ್ಟ್ರಪತಿ ಕೋವಿಂದ್ ಅವರು ಭೇಟಿ ಮಾಡಿದ ನಂತರದಲ್ಲಿ ಸಹಿ ಮಾಡಿದ್ರು ಅವರು ರಾಷ್ಟ್ರಪತಿಗಳು. ಆಮೇಲೆ ನಮ್ಮ ಹುಡುಗರಿಗೆ ಕಾಸೆ ಸಿಗ್ತಿರ್ಲಿಲ್ಲ. ಅವ್ರಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಬೇಕು, ಆರ್ಥಿಕ ಸ್ವಾವಲಂಬನೆ ಬದುಕಬೇಕು ಅಂತೇಳಿ ಕಾಂಟ್ರಾಕ್ಟ್ ರಿಸರ್ವೇಶನ್ ತಂದ್ಕೊಟ್ರು. KSFC ನಲ್ಲಿ 4%ಗೆ ಸಾಲ ತಗೊಂಡು 8% ಸಬ್ಸಿಡಿ ಸಾಲ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಈ ತರ ಮಾಡಿ KEDB 2 ಎಕರೆಗೆ 75% ಸಬ್ಸಿಡಿ, ಇಷ್ಟೆಲ್ಲ ಮಾಡಿದ್ರು ಅವ್ರು ಸೋತೋಗ್ಬಿಟ್ರಲ್ಲ ಅಂತ ತುಂಬಾ ನೊಂದ್ಕೊಂಡು ಅವರು ಹೇಳಿದ್ರು. ಸೊ ಅದು ನೋಡಿದಾಗ ನಿಜವಾಗ್ಲೂ ಜನಪರವಾಗಿರ್ತಕ್ಕಂಥ ನಾಯಕರು ಚುನಾವಣೆಯಲ್ಲಿ ಸೋತ್ರೆ, ಜಾತಿ ಗೆದ್ರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಮಾತನ್ನ ಶಿವಕುಮಾರ್ ನಮಗೆ ಹೇಳಿದರು. ಇವತ್ತು ಶಿವಕುಮಾರ್ ಅವ್ರ ಮಾತುಗಳನ್ನು ನೋಡಿದಾಗ ಶಿವಕುಮಾರ್ ತನ್ನ ಪಾತ್ರವನ್ನ ನಿರ್ವಂಚನೆಯಿಂದ ನಿರ್ವಹಣೆ ಮಾಡ್ತಾರೆ. ಮೊದಲೇ ಶಾಸನಸಭೆಗೆ ಬಂದ ದಿನಗಳಿಂದನೇ ಅತ್ಯಂತ ಪರಿಣಾಮಕಾರಿಯಾಗಿ ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ. ವಿಧಾನ ಪರಿಷತ್ತಿನ ಮೇಲೆ ಆ ವಿಷಯಗಳ ಗಾಂಭೀರ್ಯದ ಅರಿವು ಉಂಟು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಅದಕ್ಕೆ ಯಾಕೆ ಕಾರಣ ಅಂದರೆ, ಥಾಮಸ್ ಜೆಫರ್ಸನ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರು ಒಬ್ಬ ದೊಡ್ಡ ಪತ್ರಿಕೋದ್ಯಮಿ. ಅವರು ಏನು ಹೇಳಿದ್ರು ಅಂದರೆ,
ಸರ್ಕಾರ ಇಲ್ಲದೇ ಪ್ರಜಾಪ್ರಭುತ್ವ ನಡ್ಕೊಂಡು ಹೋಗುತ್ತೆ. ಆದರೆ ಪತ್ರಿಕೋದ್ಯಮ ಇಲ್ಲದೆ ಇದ್ರೆ ಸರ್ಕಾರ ನಡೆಯುವುದಿಲ್ಲ, ಕಷ್ಟ ಆಗುತ್ತೆ ಅಂತ. ಜನರ ನೋವು ನಲಿವುಗಳನ್ನು ಹೇಳೋರೇ ಇರಲ್ವಲ್ಲ, ಸರ್ಕಾರದ ನಿಲುವುಗಳನ್ನು ಪ್ರಶ್ನೆ ಮಾಡೋರೇ ಇರೋದಿಲ್ಲ, ಜನ ವಿರೋಧಿ ನೀತಿಗಳನ್ನು ಪ್ರಶ್ನೆ ಮಾಡೋರೇ ಇರೋದಿಲ್ಲ. ಆ ಕಾರಣಕ್ಕೆ ಅವರು ಅಂಥ ಪ್ರಮುಖವಾದಂಥ ವಿಷಯವನ್ನು ಹೇಳಿದರು. ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಪತ್ರಿಕೋದ್ಯಮಿ ಆಗಿದ್ದರು, ಗಾಂಧೀಜಿಯು ಪತ್ರಿಕೋದ್ಯಮಿ ಆಗಿದ್ದರು. ಅಂಬೇಡ್ಕರ್ ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಪತ್ರಿಕೋದ್ಯಮ ನಡೆಸ್ತಾ ಇದ್ರು, ಗಾಂಧೀಜಿಯವರು ಜನರ ಧ್ವನಿಯಾಗಿ ಪತ್ರಿಕೆ ನಡೆಸ್ತಾ ಇದ್ರು. ಸೊ ಈ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಶಿವಕುಮಾರ್ ಅವರು ಸಹಜವಾಗಿ ಪ್ರಜಾಪ್ರಭುತ್ವದ ಯಶಸ್ವಿನ ಗುಟ್ಟು ಇರೋದು ಎಲ್ಲಿ ಎನ್ನುವುದು ಗೊತ್ತಿದೆ ಅವರಿಗೆ. ದಿ ಸಕ್ಸಸ್ ಆಫ್ ಡೆಮೋಕ್ರಸಿ ಲೈಸ್ ಇನ್ ಡಿಬೇಟ್, in raising the public issue in the parliament or in the assembly. ಅದಕ್ಕೆ ಬಂದ ತಕ್ಷಣವೇ ಅವರು ಪ್ರಮುಖವಾದಂಥ ಸಂಗತಿಗಳನ್ನು ಎತ್ತಿದ್ದಾರೆ. ಅವರು ಎತ್ತಿದ ತಕ್ಷಣ ಸಮಸ್ಯೆಗೆ ಬಗೆಹರಿದುಕೊಳ್ಳೋದಿಲ್ಲ, ಅದಕ್ಕೆ ಸ್ಪಂದಿಸುವಂತ ಸರ್ಕಾರ ಮತ್ತು ನಾಯಕತ್ವ ಇರಬೇಕಲ್ಲ. ಆ ನಾಯಕತ್ವ ಸಿದ್ದರಾಮಯ್ಯನವ್ರ ಕೈಲಿರೋದ್ರಿಂದ ಅದಕ್ಕೆ ಸ್ಪಂದನೆ ಸಿಗುತ್ತೆ. ಮತ್ತು ಅವರು ಪ್ರತಿಪಾದನೆ ಮಾಡೋದು, ಶಾಸನಗಳನ್ನು ಮಾಡುವಾಗ ದಿ ಪಾರ್ಲಿಮೆಂಟರಿ ಡೆಮೋಕ್ರಸಿ ಮಸ್ಟ್ ಪ್ಲೇ ಎ ವೈಟಲ್ ರೋಲ್ ಇನ್ ಫ್ರೇಮಿಂಗ್ ದಿ ರೂಲ್ಸ್ ಅಂಡ್ ಆಕ್ಟ್ ಇನ್ ದಿ ಅಸೆಂಬ್ಲಿ. ದಟ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಡಾಕ್ಟರ್ ಶಿವಕುಮಾರ್. ಪಾರ್ಲಿಮೆಂಟರಿ ಡೆಮೋಕ್ರಸಿ ಗೆಲುವು ಯಶಸ್ವಿ ಇರೋದು ನಮ್ಮ ಪ್ರತಿನಿಧಿಗಳ ಪ್ರತಿಪಾದನೆಯಿಂದ, ಅವರು ಕೊಡತಕ್ಕಂಥ ಜನರ ಭಾವನೆಗಳಿಗೆ ಸ್ಪಂದಿಸುವಂತ ಕಾಯ್ದೆಯ ಮುಖಾಂತರ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸಗಳ ಮುಖಾಂತರ ಅವರು ತಮ್ಮ ಮಾತಿನ ವಾದದ ಸರಣಿಯ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಅವರ ಛಾತಿ ಅವ್ರಿಗೆ ಇದೆ ಅಂತ ನನಗೆ ಗೊತ್ತಿದೆ. ಅವರೆಂದು ನಾವು MLC ಆಗಬೇಕು ಅಂತ ನಮ್ಮನ್ನು ಕೇಳಿದವರಲ್ಲ, ಮುಖ್ಯಮಂತ್ರಿಗಳನ್ನೂ ಕೇಳಿದವರಲ್ಲ. ನಾನು ಕ್ಲೋಸ್ ಆಗಿದ್ರು ಎಂದು ನಮ್ಗೆ ಈ ತರ ಬರೀರಿ ಹಂಗರೀರಿ ಈ ತರದ್ದು ಎಂದು ಯಾರನ್ನೂ ಕೇಳಿದವರಲ್ಲ. ನಮ್ಮ ನಾಗರಾಜ್ ಅವರು, ರಾಮಣ್ಣವರು, ತುಂಬಾ ಜನ ಇದ್ದಾರೆ, ವಂಶಿ ಪ್ರಸನ್ನ ಅವರು, ಶಿವಕುಮಾರ್ ಅವರು. ನಾವೆಂದು ನಮ್ಮ 40 ವರ್ಷದ ಜೀವನದಲ್ಲಿ ಸಿದ್ದರಾಮಯ್ಯನವರು ನಾವು ಏನ್ರಿ ನಮ್ಮ ಪರವಾಗಿನ ಬರ್ಕಳಿದ್ದೀವಿ ಒಂದು ಲೈಫಲ್ಲೇ ಕೇಳಿದವರಲ್ಲ. ನಾವು ಮಾಡಿರೋ ಕೆಲಸಕ್ಕೆ ಪ್ರಚಾರನೇ ಕೇಳೋರಲ್ಲ ನಾವು. ಹೀಗಾಗಿ ಅದು ಅವರ ಕರ್ತವ್ಯ ಮತ್ತು ಜವಾಬ್ದಾರಿ. ಇವತ್ತು ಮಾಧ್ಯಮಗಳು ಎಲ್ಲ ಕಾರ್ಪೊರೇಟ್ ಬಾಡೀಸ್ಗಳಾಗಿದ್ದಾವೆ. ಅದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಂತ ಮಾಧ್ಯಮ ಅವರು ಒಂದು ಕೈಗಾರಿಕೆಗಳ ಕೈ ಗೊಂಬೆಗಳಾಗಿದ್ದಾರೆ. ವರದಿಗಾರರು ಪ್ರಾಮಾಣಿಕರು ವರದಿ ಮಾಡಿದ್ರು ಆ ಡೆಸ್ಕ್ ಹೋದಾಗ ಫೈನಲ್ ಆಗಿ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೆ ಅವರು 1% ಅಷ್ಟೇ SC/ST ಸರ್ವೆ ಮುಂದೆ ಪುಟದಲ್ಲಿ ಬರುತ್ತೆ ಅಂತ ಹೇಳಿ ಪ್ರಸಾದ್ ಅವರು ಹೇಳಿದ್ರು. ದಟ್ ಇಸ್ ದ ರೀಸನ್. ನೀವು ಯಾವ ಟಿವಿ, ಯಾವ ಎಕ್ಸೆಲ್, ಹಿಂದೂ ಅಂಡ್ ಪ್ರಜಾವಾಣಿ, ಹಿಂದೂ ಪ್ರಜಾವಾಣಿ ಬಿಟ್ರೆ ಇನ್ನೆಲ್ಲೂ ಆ ಥರದ್ದು ಕಾಣ್ತಾ ಇಲ್ಲ. ಮತ್ತು ನಮ್ಮನ್ನು ಕೇಳೋರು ಯಾರು? ಸಿದ್ದರಾಮಯ್ಯನವರು, ಮಾಧವಪುರದವರೇ ಅಲ್ಲಿ ಅಧಿಕಾರದಲ್ಲಿದ್ದರು. ನಮ್ಮ ಹರಿಹರನಾಥ ಸ್ವಾಮಿ ಹೇಳಿದ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ, ಎಲ್ಲ ದಲಿತರಲ್ಲೇ ಹೇಳ್ತಾರೆ, ಅವರು ಮುಂದುವರಿಲಿ, ಬೈ ಚಾನ್ಸ್ ಹೊರಟೋದ್ರೆ ದಲಿತರು ಕೊಟ್ಟುಬಿಡ್ಲಿ ಹೇಳ್ತಾನೆ ಇರ್ತಾರೆ. ಬುದ್ಧಿವಂತರು ತುಂಬಾ, ದಲಿತರು ಏನು ಸಾಮಾನ್ಯರಲ್ಲ. ಬೇಡ ಅನ್ನೋ ಬದಲು ನೋಡ್ಕೊಂಡ್ರೆ ಏನಾದ್ರು ಮೇಲೆ ಅಂತ ಮುಂದುವರಿಲಿ, ಬೈ ಚಾನ್ಸ್ ಇಲ್ಲ ಅಂದ್ರೆ ನಮ್ಗೆ ಕೊಟ್ಟುಬಿಡ್ಲಿ ಅನ್ನೋ ಮಾತು ಹೇಳ್ತಾ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲದೆ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಉಳಿಸೋದು ಕಷ್ಟ. ಸಿದ್ದರಾಮಯ್ಯ ಗೊತ್ತಿದೆ
5 ವರ್ಷ ಆದ್ಮೇಲೆ ನನ್ನ ನಂತರ ನಂಬಿದಲ್ಲ ಜನ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು ಇವರು ಸುರಕ್ಷಿತವಾಗಿರ್ಬೇಕಲ್ಲ. ಸಿದ್ದರಾಮಯ್ಯ ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ, ಫ್ಯೂಡಲ್ ಆಗಿದ್ರೆ, ಅಥವಾ ಯಾವುದೋ ಒಂದು ವರ್ಗದ ಓರೈಸಾಗಿದ್ರೆ ಹೆಂಗ್ ಬೇಕಾರಾಗಿ ಇರ್ಬೋದಾಗಿತ್ತು. He has got the social responsibility. ದೊಡ್ಡ ಹೊಣೆಗಾರಿಕೆ ಇದೆ. ನೀವ್ಯಾವ ತಿಳ್ಕೊಂಡಿದ್ದೀರಿ, ಬಂದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಕಣ್ರಿ, ಯೋಚನೆ ನೋಡೋದಕ್ಕೆ ಆಗದೆ ಇರೋರು. ನೀವು ಯಾರ್ಯಾರು ಏನೇನು ಮಾತಾಡ್ತೀರಿ ಎಲ್ಲರೂ ಗೊತ್ತಿರ್ತದೆ. ಜಗ್ಗೇಶನ್ ತಮ್ಮ ಜೋಕರ್ ಪಾತ್ರ ಕೂಡ ಇನ್ನೊಬ್ಬ ಕಮಲ್ ಅಂತ ಕೋಮಲ್ಲು, ಅವ್ನು ಯಾರ್ಯಾರು ಏನೇನು ಮಾತಾಡ್ತಾರೆ ಒಳಗಡೆ ಅದನ್ನ ಹೇಳ್ಬಿಡೋಣ ಅವ್ನಿಗೆ. ಆ ರೀತಿ ಸಿದ್ದರಾಮಯ್ಯನಿಗೆ ನಾಡಿ ಮಿಡಿತ ಗೊತ್ತಿರ್ತದೆ, ಜನರ ನಾಡಿ ಮಿಡಿತ ಗೊತ್ತಿರ್ತದೆ. ಅದಕ್ಕೇನೆ ಅಂಬೇಡ್ಕರ್ ಅವರು ನೀವು ರಾಜಕೀಯ ಅಧಿಕಾರ ಕೊಡೋಕೆ ನಮ್ಮ ಬಸವರಾಜಶೇಖರ್ ಅವರು ಹೇಳ್ತಾರೆ, ಯೋಗ್ಯರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ ವಿವೇಚನೆಯುಳ್ಳ ಕೊಡ್ರಪ್ಪ ಅಧಿಕಾರ ಅಂತ ಹೇಳಿದ್ರು ಬಾಬಾ ಸಾಹೇಬ್. ನೀವು ಯಾರೆಲ್ಲ ಕೊಟ್ಬಿಟ್ರೆ ಓದೋರಿಗೆ ಓದ್ ಕಾಲದಿಂದ ಹೇಳಿದ ತಕ್ಷಣ ಮುಂದಿನ ಮುಖ್ಯಮಂತ್ರಿಗೆ ಇಂದ ಹೋಗೋದೇ ಕೆಲಸ. ಎಲ್ಲರಿಗೂ 8 ಜನ ಮುಖ್ಯಮಂತ್ರಿ ಮಾಡೋದು ಇಲ್ಲದೆ ಒಂದು ಸೀಟು ಓದೋರು ನನಗೂ ಹೇಳ್ತಾರೆ, ಪರಮೇಶ್ವರ್ ಹೇಳ್ತಾರೆ, ಈ ನಮ್ಮ ಸೇಠ್ಗಳು ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಇವೆಲ್ಲ ಭಕ್ತಿ ಪೂಜೆ ಮಾಡ್ಬಿಡಿ ಅಂತ ಹೇಳಿದ್ರು ಅಂಬೇಡ್ಕರ್ ಅವರು. ಅಲ್ಲೇನಾದ್ರು ಪೂಜೆ ಮಾಡೋಕೆ ಸರ್ ಚಪ್ಪಲ್ ನಿಮ್ಗೆ ಮೂಢನಂಬಿಕೆ ಮಾಡಿ ಅಂತ ಹೇಳಿದಲ್ಲ. ವೈಚಾರಿಕತೆ ವೈಜ್ಞಾನಿಕ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ದೇ ಇದ್ರೆ ನಮ್ಮ ಸಮಾಜನ ಕಟ್ಟೋದಾಗಿ ನಾವು ಯುವಕರನ್ನ ಅವ್ರು ಹೇಗೆ ಅವ್ರಿಗೆ ಎಂತ ಸಮಾಜ ಕಟ್ತೀವಿ ನಾವು? ನೀವು ಎಷ್ಟು ದಿನ ಸುಮ್ಮನೆ ಕೈ ಬಿಟ್ಕೊಂಡ್ರಿ, ಹೇಳ್ದಂಗೆ ಕೇಳ್ಕೊಂಡಿರೋದು ಬ್ರಾಹ್ಮಣತ್ವದ ನಡೆಗಳನ್ನ. ಹೀಗಾಗಿ ನಾವು ಸುಮ್ಮನೆ ನಾನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಸಂವಿಧಾನ ಜಾಗೃತಿ ಮಾಡಲಿಲ್ಲ. ಎಲ್ಲ ಕಡೆ ನಿಮ್ಗೆಲ್ಲ ಗೊತ್ತಿ, ನಮ್ಮ ದಲಿತ ಸಂಘಟನೆಗೆ ಅವ್ರದೇ ಧ್ವನಿ, ಹಕ್ಕುಗಳು, ಶಿಕ್ಷಣ, ಸಂಘಟನೆ, ಹೋರಾಟದ ಮಂತ್ರನ ಶುರು ಮಾಡಿದವರು ಅವರು. ಅದು ಕೊಟ್ಟವರು ಅಂಬೇಡ್ಕರ್ 1924 ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ರಚನೆ ಮಾಡಿ ಯಾರ್ಯಾರು ತುಳಿತಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ಇವೆಲ್ಲ ಒಟ್ಟಾಗಿ ಸೇರಿ ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಿಮ್ಮನ್ನ ಮುಂದುವರಿಸ್ತಾ ಇದ್ದೀವಿ. ಅದರ ಮುಖಾಂತರ ಒಟ್ಟಾಗೋದು. ನೀವೆಲ್ಲ ಹೇಳ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯ ಅವರು ನಾವೆಲ್ಲ ಅಯ್ಯಂಗ ಮಾಡೋರು ಅಂತ ನಾವು ಶುರು ಮಾಡಿದ್ವಿ. ನಿಮ್ ಜೊತೆಗೆ ಸೇರಿ ನಿಮ್ನೆಲ್ಲ ನಂಬಿ ಸೊ ನೀವೆಲ್ಲ ನಂಬಿರೋದ್ರಿಂದ ನಮಗೆ ಕೂರಿಸಿರೋದು 40 ವರ್ಷ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಸುಮ್ಮನೆ ಇದ್ದು ಬಿಟ್ರೆ ಈ ಸಂವಿಧಾನ ಬೇಡವಂತ ಜನ ಶುರುವಾಗಿದ್ದಾರಲ್ಲ. ಈಗ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಶುರು ಮಾಡಿದ್ದಾರೆ. ಯಾರು ಬಹುತ್ವದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೋ, ಬಹುತ್ವದ ವಿರುದ್ಧವಾಗಿ ಅವರು ಈ ಕಡೆ ಬಹುತ್ವ ಬೇಡ ಅಂತೀರಿ, ಹಿಂದೂ ರಾಷ್ಟ್ರ ಆಗಬೇಕು ಅಂತೀರಿ, ಈ ಕಡೆ ಅಂಬೇಡ್ಕರ್ ತಲುಪ್ತೀರಿ ಅಂತೀರಿ. ವಾಟ್ ಈಸ್ ದ ಡ್ಯುಯಲ್ ಪಾಲಿಸಿ, ಡ್ಯುಯಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಮ್ಯುನಲ್ ಫೋರ್ಸಸ್? ಈ ರಿಯಾಲಿಟಿ ನಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ದಾರಿ ತಪ್ಪಿಬಿಡ್ತೀವಿ. ಯಾರೋ ಹೇಳ್ಬಿಡ್ತಾರೆ ಅಂಬೇಡ್ಕರ್ಗೆ ಜಾಗ ಕೊಡಲಿಲ್ಲ, ಅವ್ರಿಗೆ ಸೋಲಿಸ್ಬಿಟ್ರು, ಅವರು ಶವ ಸಂಸ್ಕಾರ ಜಾಗ ಕೊಡಲಿಲ್ಲ, ಮನೆಯವರು ಅವ್ರದೇ ಗುಂಪು ಅಲ್ಲಿ ಅವರು ಕೇಳಲಿಲ್ಲ, ಅವರು ಎಲೆಕ್ಷನ್ ನಿಂತರು, ಹಿಂದೂ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಸೇರಿದ್ರು. ಇದನ್ನು ಹೇಳೋದೇ ಇಲ್ಲ, ಚಿಂತಕರು ಹೇಳಿಲ್ಲ. ಈ ತರ ಸೂಕ್ಷ್ಮ ವಿಚಾರಗಳನ್ನು ನಾವು ಅರ್ಧಂಬರ್ಧ ಓದಿರೋ ತಲೆಗಾಕ್ಬಿಟ್ರೆ ನಾವು ಅಂತ ಹೇಳ್ತೀವಿ. 100 ಸಾರಿ ಸುಳ್ಳನ್ನ ಹೇಳಿ ಸತ್ಯ ಅಂತ ಒಪ್ಕೊತಿರ್ತಾರೆ ನಿದ್ರೆ ಬರೋ ಸಮಯಕ್ಕೆ. ಸೊ ಈ ತರ ಅಪಪ್ರಚಾರಗಳನ್ನ ತಡೆಗಟ್ಟುವಂತ ದಿಟ್ಟವಾದಂತ ಬೌದ್ಧಿಕ ಶಕ್ತಿ ದಲಿತ
ಶೂದ್ರ ಸಮುದಾಯಕ್ಕಿದೆ. ಅದು ನೀವು ದಯಮಾಡಿ ಯಾರು ಮಾತಾಡಿದ್ರೆ ಸುಮ್ಮನೆ ಇರಕ್ಕೆ ಹೋಗ್ಬೇಡಿ. ಇವೆಲ್ಲ ಸವಾಲುಗಳು. ಅಭಿವೃದ್ಧಿ ನಿಂತೋಗಿದೆ. ಈಗ ಸಂವಿಧಾನ ವಿಷಯಗಳನ್ನೇ ಸವಾಲಾಗಿ ನಮ್ಮ ಮುಂದೆ ಎಸಿತಾ ಇದ್ದಾರೆ ಒಂದರ ಮೇಲೆ ಒಂದು. ಈಗ ಶಿವಕುಮಾರ್ ಹೇಳಿದ್ರಲ್ಲ, ಸಂವಿಧಾನ ಜಾಗೃತಿಯನ್ನ ನಾವು ಕರ್ನಾಟಕದಲ್ಲಿ ಮಾಡದೆ ಹೋಗಿದ್ರೆ ತುಂಬಾ ಮೆಜಾರಿಟಿ ಬಿಜೆಪಿ ಸಿಂಗಲ್ ಪಾರ್ಟಿ ಬಂದ್ಬಿಟ್ಟಿರ್ತಿತ್ತು. ನೀವೆಲ್ಲ ಕಾರಣ ಜಾಗೃತಿ ಈ ಒಂದು ಜಾಥಾದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಅದು ಮುಖ್ಯಮಂತ್ರಿಗಳು ನಾನು ಮಾತಾಡೇ ಮಾಡಿದ್ರು. ಪ್ರಿಯಾಂಬಲ್ ನೋಡಿ, ಈಗ ಆಮೇಲೆ ನಾವು ಬ್ರಾಹ್ಮಣರು, ನಾವು ಕುರುಬರು, ನಾವು ದಲಿತರು, ರಿಜನ್ರು, ಎಡಗೈನವರು, ಬಲಗೈನವರು ಅಂತ ಮಾತಾಡಿದಾರ. ನೀವು ಹೇಳಿದ್ರಲ್ಲ ನಮ್ಮ ಯಾರು ನೋಡಿ ಹೇಳ್ಕೊಟ್ಟವರು ಶ್ರೀ ಬಸವಣ್ಣ, ಭಾರತೀಯ ಪ್ರಜೆಗಳಾದ ನಾವು ಅಂತ ಹೇಳ್ತೀವಿ. ಇದು ಹೇಳಕ್ಕೆ ನಮಗೆ ಶಕ್ತಿ ಇರೋದು. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ, ದೇಶದ ಮೂಲ ನಿವಾಸಿಗಳು. ಹೀಗಾಗಿ ಇವತ್ತು ಶಿವಕುಮಾರ್ ಅವರ ಅಭಿನಂದನೆ ಒಂದು ವೈಚಾರಿಕ ಚರ್ಚೆಯ ವೇದಿಕೆ ಆಗಿದೆ. ಸಂತೋಷ. ಇದು ಈ ವೈಚಾರಿಕ ಚರ್ಚೆ ನಮ್ಮ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಬಲಗೊಳಿಸಿ ರಕ್ಷಿಸುವಂತ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಸಿದ್ದರಾಮಯ್ಯ ನಾಯಕತ್ವ ಗಟ್ಟಿಯಾಗಿ ನಿಲ್ಲಬೇಕು. 7 ವರ್ಷ 240 ದಿನ ಇವತ್ತಿಗೆ 7 ವರ್ಷ ಇದಕ್ಕೆ ಬಿಡ್ತಾರ. ಸಿದ್ದರಾಮಯ್ಯರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು 2028 ಆದ್ಮೇಲೆ ನೀವು ಕೇಳ್ತಿಲ್ಲ, ಅವ್ರು ಕೂಡ್ಸ್ಕ ಬರಬೇಕಾದ್ರೆ ಸಿದ್ದರಾಮಯ್ಯವರು ಗಟ್ಟಿಗೆ ಇರಲೇಬೇಕು. ಇರ್ಬೇಕು ಬೇಡವಾ? ಇಲ್ಲ ಡೌಟ್ ನಿಮಗೆ? ಹೀಗಾಗಿ ಅವರು ಅವಧಿನ ಪೂರೈಸಲೇಬೇಕು. ವೆರಿ ಗುಡ್. ಅದೇ ತಕರಾರಿಲ್ಲ. ಯಾಕೆಂದ್ರೆ ಉತ್ಕೃಷ್ಟವಾದಂತ ನಾಯಕತ್ವ ಇರಬೇಕು. ಸಂವಿಧಾನದ ಆಶಯಗಳ ಜಾರಿ ಆಗಬೇಕು. ಪ್ರಜಾಪ್ರಭುತ್ವ ಬಲವಯುತವಾಗಿ ಕೆಲಸ ಮಾಡಬೇಕು. ಅದೇನು ಸಂವಿಧಾನದ ಆಶಯ, ಅಂಬೇಡ್ಕರ್ ಆಶಯ. ಅದಕ್ಕೆ ಶಿವಕುಮಾರ್ ಅವರು ಮಧ್ಯೆ ಅಸೆಂಬ್ಲಿ ಒಳಗಡೆ ಹೊರಗಡೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇರಬೇಕು. ಅವ್ರ ರೈಟಿಂಗ್ ಅನುಭವ ಇದೆ, ಅಧ್ಯಯನದ ಅನುಭವ ಇದೆ, ಹೋರಾಟದ ಅನುಭವ ಇದೆ. ಎಲ್ಲ ಮೊದಲುಗಳನ್ನು ಬಳಸಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂತ, ಸಂವಿಧಾನವನ್ನು ಸಂರಕ್ಷಿಸುವಂತ, ಸುಧಾರಿತ ಆಡಳಿತವನ್ನು ಕೊಡುವಂತ, ನೊಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಉತ್ತಮವಾದಂತಹ ನಿರ್ಧಾರಗಳ ಮೂಲಕ ಜನಜೀವನದ ಅಮೂಲ್ಯವಾದಂತಹ ಬದಲಾವಣೆಗಳನ್ನ ಮಾಡುವ ನಿರ್ಣಯಗಳಾಗಬೇಕು. ಅದಕ್ಕೆ ಅವರು ಒಂದು ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕು. ಎಸ್ ಅ ಕೆಟಲಿಸ್ಟ್ ಇನಿಷಿಯೇಟ್ ದಿ ಪ್ರೋಸೆಸ್ ಆಫ್ ಡೈಜೆಷನ್. ಆ ರೀತಿ ಕೆಲಸ ಮಾಡಬೇಕು. ಇಟ್ ಇನಿಷಿಯೇಟ್ ದಿ ಪ್ರೋಸೆಸ್ ಆಫ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಆ ಥರ ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕು. ಅಂತ ಶಕ್ತಿ ಮತ್ತು ತಿಳುವಳಿಕೆ, ಬದ್ಧತೆ ಶಿವಕುಮಾರ್ಗಿದೆ. ನಾನು ಎಲ್ಲ ಮಾತು ಕೇಳ್ತಾ ಇರ್ತೀನಿ. MLAಗಳು, ಮಿನಿಸ್ಟ್ರು, ಲೀಡರ್ಗಳು, ಕಾರ್ಯಕರ್ತರು ಬಂದು ಮಾತಾಡಿದ ಮುಖ್ಯಮಂತ್ರಿಗಳು ಸುತ್ತಮುತ್ತ. ಲಾಸ್ಟ್ ಮಂತ್ ನಾನು ಮತ್ತೆ ಮುಖ್ಯಮಂತ್ರಿ ನಾಟಕ ನೋಡಿದೆ. ನೀವು ದಯವಿಟ್ಟು ನೋಡಿ. ಮುಖ್ಯಮಂತ್ರಿಗಳು ಗುಂಪೆ ಇಂದಿರಾ ಚಂದ್ರ ಅಂತ ಹೊಗಳ್ತಾ ಇದ್ರೆ ಸೈಡಲ್ಲಿ ಹೆಂಗ್ರಿಗಳು ಮುಗಿಸೋದು ಅಂತ ಯೋಚನೆ ಮಾಡ್ತಾರೆ. ಆ ಕಡೆ ಹೋಗ್ಬಿಟ್ಟು ನನಗೇನಾದ್ರು ಅವಕಾಶ ಇದೀನ್ರಿ, ನಾವು ಮಾಡೋಣ. ಎರಡು ಗುಂಪಿನವ್ರು 2 ಗುಂಪು ಆಗ್ತಾರೆ. ಇವನ್ ಬಿಟ್ಬಿಟ್ಟು ಅವನಾಗೇನೆ ಇವನಾಗ ಈ ತರ ಯೋಚನೆ ಮಾಡ್ತಾರೆ. ಆ ಮುಖ್ಯಮಂತ್ರಿ ನಾಟಕ ನೋಡಿದ ಮೇಲೆ ಯಾರನ್ನು ನಂಬೋದು, ಯಾರನ್ನು ಬಿಡೋದಪ್ಪ, ಏನ್ ಮಾತಾಡೋದು, ಏನ್ ಮಾತಾಡದೆ ಇರೋದು ಅನುಮಾನ ಬಂದ್ಬಿಡ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಹೇಳಿದೆ ನಾನು, ಪ್ಲೀಸ್ ಸಿ ದಿಸ್ ಡ್ರಾಮಾ, ದಯವಿಟ್ಟು ನೋಡಿ. ನಮ್ಮ ಕನ್ನಡ ಪ್ರೊಫೆಸರ್ ಇದ್ದಾರೆ ಬೆಂಗಳೂರು ಯೂನಿವರ್ಸಿಟಿ, ಮಹಿಳಾ ಯೂನಿವರ್ಸಿಟಿ, ಅವರು ಬರೆದಿರೋದು ಏನೋ ಗೋಪಾಲ್ ಅವರ ಹೆಸರು KY ಬರ್ತಿರೋದು.
ಅವರು ಬರೆದಿರೋ ನಾಟಕ. ಸೊ ಅದಕ್ಕೆ ಇವತ್ತು ಅದೇನೇ ಇದ್ರು ನಮ್ಮ ಮುಖ್ಯಮಂತ್ರಿಗಳು ಆ ಥರ ಹೊಗಳಕ್ಕೆಲ್ಲ ಇದೆ. ಸ್ವಲ್ಪ ಗೌರವ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಮಾಡ್ತಾರೆ. ಇದ್ರೆ ನಿತ್ಯ ಹೋರಾಡ್ತಾ ಬಿಡ್ರಿ ಈ ತರ ಗಿರಕಿ ಹಾಗಾಗ್ಬಿಟ್ಟು ಬಿಡ್ಬಿಡೋಕ್ಕಾಗಲ್ಲ. ಅವರು ಕೇಳ್ಬಿಟ್ರೆ ನಾವೆಲ್ಲ ಕೇಳ್ಕೊಡ್ತೀವಿ. ಅಹಿಂದ ಸಮಾಜ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಆವಾಗ ನಾವು ಯಾವ್ದೋ ಸೀಟ್ಗೆ ಏನೋ ಮಾಡಿ ಕೆರೆ ಜೊತೆಲಿ ಕೋಪ ಮಾಡ್ಕೊಂಡ್ರೆ ಏನೋ ಮುಳುಗೋಗ್ಬಿಡುತ್ತಲ್ಲ ಹಂಗಾಗ್ಬಿಡುತ್ತೆ ಕೆಲಸ. ಕೇರ್ಫುಲ್ ಆಗಿರ್ಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೇರ್ಫುಲ್ ಆಗಿರ್ಬೇಕು. ದಲಿತರನ್ನ ಹಿಂದುಳಿದವರು ಪ್ರೀತಿಸಬೇಕು, ಹಿಂದುಳಿದವರು ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು, ಪರಸ್ಪರ ಗೌರವಿಸಬೇಕು. ನೀವಿಬ್ಬರು ಸೇರಿ ಅಲ್ಪಸಂಖ್ಯಾತರ ಸದಸ್ಯರಾಗಬೇಕು. ನಾವಿದ್ದೀವಿ, ನೀವು ಭಯ ಮಾಡಬೇಡಿ ಅಂತ ಹೇಳಬೇಕು. ನಿಮ್ಮಲ್ಲಿ ಇಂಥ ಒಂದು ವ್ಯೂಹ ರಚನೆ ಆದರೆ ಯಾವ ಶಕ್ತಿನೂ ನಿಮ್ಮ ಬೇಯಿಸಕ್ಕಾಗಲ್ಲ. 85% ಆಗ್ತೀರಿ ನೀವು, ಯಾವ ಶಕ್ತಿನೂ ಬೇಯಿಸಕ್ಕಾಗಲ್ಲ. ಇದು ಅತ್ಯಂತ ಮುಖ್ಯವಾದ ಸಂಗತಿ. ಈ ಶಕ್ತಿ ಇದ್ರೆ ಸಿದ್ದರಾಮಯ್ಯ ನಾವೇ ಕೇರ್ ಮಾಡೋದು ಯಾರು? ನಿಮ್ ಶಕ್ತಿ ಇದ್ರೆ, ನಿಮ್ ಶಕ್ತಿ ಇರೋದ್ರಿಂದನೇ, ನಿಮ್ ಬೆಂಬಲ ಇರೋದ್ರಿಂದನೇ 40 ವರ್ಷ ಬಂದಿರೋದು. ನೀವು ಕೊಟ್ಟಿರೋ ಶಕ್ತಿ ಇರೋದ್ರಿಂದ ಶಿವಕುಮಾರ್ ತಗೊಂಡ್ಬಂದಿರೋದು. ನೀವೇ ಶಕ್ತಿ ಕೊಡದೆ ಇದ್ರೆ ಇನ್ನು ಅವ್ರ ಹತ್ರ ನಾವೇ ಬೇಡಬೇಕು. ನಮ್ಮ ಹಳ್ಳಿಲಿ ಹೇಳ್ತಾರೆ, ಅಯ್ಯೋ ಹೋಗಯ್ಯ ಆಳೆ ತಿನ್ನೋದ್ರೊಳಗೆ ಹಪ್ಪಳಕ್ಕೆ ಹೋದ್ರೆ ನಿನ್ನೆ ತಿಂತೀನಿ ಅಂತ ಹೇಳ್ತಂತ ನಾವು ಕೇಳಬೇಕಾಗೋದು ಅಂತ ಪರಿಸ್ಥಿತಿ. ಇದು ನೀವು ಕೊಟ್ಟರೆ ಶಕ್ತಿನ ಬಳಸಿ ವಾಪಸ್ ನಿಮಗೆ ಕೊಡೋದು, ವಾಪಸ್ಸು ನಿಮಗೆ ಕೊಡೋದು. ಅದನ್ನ ಯಶಸ್ವಿಯಾಗಿ ನಂಬಿಕೆ ಇದೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಂಬಿಕೆ ಇದೆ. ಬಿಕಾಸ್ ಈಸ್ ಎ ಟ್ರಸ್ಟೆಡ್ ಲೀಡರ್ ಇನ್ ದಿ ಸ್ಟೇಟ್. ಟ್ರಸ್ಟೆಡ್ ಅಂಡ್ ಟ್ರಸ್ಟೆಡ್. ಎಂದು ಭ್ರಷ್ಟಾಚಾರಕ್ಕೆ ಅವರು ಮಣೆ ಹಾಕ್ತವರಲ್ಲ, ಎಂದು ಕಳ್ಳರನ್ನ ಪ್ರೋತ್ಸಾಹಿಸಿದವರಲ್ಲ. ಅವ್ರ ಹೆಸರು ಕಾಲೇಜ್ ನಮ್ಗೆ ಗೊತ್ತಿರಲ್ಲ, ಹಿಂದೆ ನಿಂತಿರ್ತಾರೆ ಫೋಟೋ ಹೊಡಿಸ್ಕೊಂಡು ಯಾವ್ರಿಗೆ ಏನ್ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಕ್ಕಾಗಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತೆ, ಅದು ಬೇರೆ ವಿಷಯ. ಅದರ ವ್ಯಕ್ತಿಗತವಾಗಿ ಭ್ರಷ್ಟಾಚಾರವನ್ನ ಮತ್ತು ಸಮಾಜಘಾತಕ ಶಕ್ತಿಗಳನ್ನ ಪ್ರೋತ್ಸಾಹಿಸತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು 7 ವರ್ಷ 240 ದಿನಗಳನ್ನ ಪೂರೈಸಿದಂತ ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. 7 ವರ್ಷ 239 ದೇವರಾಜ ಅರಸು, 7 ವರ್ಷ 175 ದಿನ ಡಿಸ್ಲಿಗಪ್ಪನವರು, ಆಮೇಲೆ 7 ವರ್ಷ 150 ದಿನ ಏನೋ 55 ದಿನ ರಾಮರೆಡ್ಡಿ ಅವರು, 7 ವರ್ಷ 85 ದಿನ ಯಡಿಯೂರಪ್ಪನವರು. ಇವರು ಮೇಲ್ಪಂಕ್ತಿಯಲ್ಲಿದ್ದಾರೆ. 7 ವರ್ಷ ಇದೆ ಅನ್ನೋದು ದೊಡ್ಡದಲ್ಲ, ಬಟ್ 17 ಬಜೆಟ್ ಮಾಡುತ್ತಾ ಇದ್ರಲ್ಲ, ಆ ಬಜೆಟ್ನ ವಿಶ್ಲೇಷಣೆ ಮಾಡಬೇಕು ನೀವೆಲ್ಲ ಬುದ್ಧಿಜೀವಿಗಳು, ಚಿಂತಕರು. This governance lies in the placement of budget to have an inclusive growth in the state, to protect the interest of Dalits, the backward class, minorities, women and students. ಅದರ ವಿಶ್ಲೇಷಣೆ ಮಾಡಬೇಕು. ಆ ವಿಶ್ಲೇಷಣೆ ಮುಖಾಂತರ ಸಿದ್ದರಾಮಯ್ಯನವರು ಏನು ಅಂತ ತಿಳ್ಕೋಬೇಕು. ಸುಮ್ಮನೆ ಸಿದ್ದರಾಮಯ್ಯನವರು ಹೊರಗಂಡ ಹೋಗ್ಬಿಟ್ಟು ಮಾಡ್ಬಿಟ್ಟು ಏನೋ ಮಾತಾಡೋದು ಚೆನ್ನಾಗಿ ಭಾಷೆ ಅಂತ ಹೇಳ್ಬಿಟ್ಟು ಹೋಗೋದಲ್ಲ. His performance lies in his governance through the placement of budget. ಈಗ ಸಮಾನತೆ ಸಮಾನ ಅವಕಾಶ ನಮ್ಮ ಸಂಸ್ಥೆಗಳು ಹೇಳ್ಕೊಡ್ತಾರೆ. ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ರು, ಬಹಳಷ್ಟು ಜನ ಬೇಡ ಅಂದ್ರು. Dalits in particular, backwards and minorities in general, ತಿಂಗಳಿಗೆ ಶಾಶ್ವತವಾಗಿ ಮಾಸಿಕ ಆದಾಯ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ?
ಪ್ರತಿದಿನ ಕೂಲಿ ಮಾಡಬೇಕು. ಕೂಲಿ ಮಾಡಿ ಬಂದು ಸಂಜೆ ಹಣ ತಗೊಂಡು ಬುಟ್ಟಿ ಇಟ್ಕೊಂಡು ಅಂಗಡಿಗೆ ಹೋಗೋದು. ಅಷ್ಟಿದರಲ್ವಾ? ನಿಮಗೆ ತಿಂಗಳಿಗೆ ನಿರ್ದಿಷ್ಟವಾದಂತ ಆದಾಯ ಬರುವಂತ ಒಂದು ಗ್ಯಾರಂಟಿ ಕೊಟ್ಟರೆ ಬೇರೆಯವ್ರು ಯಾಕೆ ಹೊಟ್ಟೆ ಹುಡುಕ್ತಾ ಇದ್ದಾರೆ? Is it not the constitutional provision? It's not a mere slogan or an election manifesto, declaration. ಸಂವಿಧಾನ ಸಮಾನ ಅವಕಾಶಗಳನ್ನು ಏನು ಹೇಳಿದೆ ಅದನ್ನು ಮಾಡುವಾಗ ಹೊಟ್ಟೆ ತುಂಬಿದವರಿಗೆ ಪುನಃ ಅನ್ನ ಕೊಡೋದಾಗಲಿ, ಜೋಬ್ತಿರೋ ದುಡ್ಡಾಗ ಸ್ವಲ್ಪ ಎಕ್ಸಮೈನ್ ಮಾಡ್ಬೇಕು. ಇನ್ನು ಮುಂದೆ ಯಾರಿಗೆ ಇಲ್ವೋ, ಹೊಸದಿದ್ದಾರೋ, ಯಾರ ಜೋಬ್ ಖಾಲಿ ಇದೆಯೋ, ನಾವು ಮಾಡ್ತಾ ಇರೋದು ಸೋಷಿಯಲ್ ಎಕ್ಸ್ಪೆಂಡಿಚರ್ ಅಂತ ಅಂದ್ರೂ ಆದ್ರೆ ಅವ್ರಿಗೆ ನಿರ್ದಿಷ್ಟವಾದಂತ ಮಾಸಿಕ ಸಂಬಳ ಬರೋ ರೀತಿ ನೋಡ್ಕೊಳ್ಳಿ. ಆದಾಯ, ಸಂಬಳಕ್ಕಿಂತ ಆದಾಯ, ಅವರು ಸ್ವಾಭಿಮಾನದಿಂದ ಬದುಕಕ್ಕೆ ಸಾಧ್ಯ ಆಗುತ್ತೆ. Is it not a constitutional guarantee? Right to live is a fundament, is a right. Right to work is a fundamental right. Fundamental of the director principles of social. ಸೊ ಈ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥ ನಿರ್ಧಾರಗಳು ಸಿದ್ದರಾಮಯ್ಯನವರ ಆಡಳಿತದ ಮನೋಸ್ಥಿತಿ ಜೊತೆಗೆ ಅವರ ರಾಜಕೀಯ ಬದ್ಧತೆ ಮತ್ತು ಕಾಳಜಿಯನ್ನು ಎತ್ತಿ ತೋರುತ್ತೆ. ಅದಕ್ಕೆ ಶಿವಕುಮಾರ್ ಸ್ವಲ್ಪ ಇನ್ಕ್ಲೈನ್ ಆಗಿದ್ದು. Why is ಶಿವಕುಮಾರ್ inclined towards Chief Minister Siddaramaiah? He is pro Dalits, pro backward classes, pro minorities and pro development. ಅವರಿಗೆ ಪರ್ಸನಲ್ ಅಜೆಂಡಾ ಇಲ್ಲ. ಸಿದ್ದರಾಮಯ್ಯನಿಗೆ ಪರ್ಸನಲ್ ಅಜೆಂಡಾ ಇಲ್ಲ. ಯಾವಾಗ ಶಿವಕುಮಾರ್ ಅವರು ಹೋಗಿ ಟಿವಿ ಚಾನೆಲ್ಗಳಲ್ಲಿ ವಿಶ್ಲೇಷಣೆ ಹೋಗ್ತಾರೆ, ಎಲ್ಲಾ ವಿಶ್ಲೇಷಣೆ ಕೇಳ್ತಾ ಇದ್ದೆ. ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಡಿಬೇಟ್ಗಳನ್ನ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಅವರು ನನಗೂ ಕ್ಲೋಸು, ಸಿದ್ದರಾಮಯ್ಯವ್ರಿಗೂ ಕ್ಲೋಸು, ಖರ್ಗೆವ್ರಿಗೂ ಕ್ಲೋಸು, ಶ್ರೀನಿವಾಸ ಪ್ರಸಾದ್ ಅವ್ರಿಗೂ ಕ್ಲೋಸು, ಎಲ್ಲರೂ ಹೇಳಿದ್ರು ಡಾಕ್ಟರ್ ನಿಮಗೂ ಕ್ಲೋಸು. ಅವರು ಎಲ್ಲ ಕಡೆ ಹೋಗ್ತಾರೆ. ಈಸ್ ಎ ಜರ್ನಲಿಸ್ಟ್ ಲೆಟ್ ಹಿಮ್ ಮೂವ್, ವಾಟ್ ಇಸ್ ದೇರ್ ಅಂತ ಹೇಳ್ತಿದ್ದೆ ನಾನು. ಡಾಕ್ಟರ್ ನೀವು ಹುಷಾರಪ್ಪ, ಇತ್ತಗೂ ಕ್ಲೋಸ್ ಆಗಿ 10 ವರ್ಷ ನಿಮ್ಗೆ ಏನಾದ್ರು ಮಾಡ್ಬಿಟ್ರು ಅಂತ. 40 ವರ್ಷ ಆಯ್ತು ಅಧಿಕಾರ ಬಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಮೂವಿಂಗ್ ಟುವರ್ಡ್ಸ್ ದ ಈವ್ನಿಂಗ್, ಬಟ್ ವಿ ನಾಟ್ ಸ್ಟಾಪ್ ಅವರ್ ಫೈಟ್ ಅಂಡ್ ಸ್ಟ್ರಗಲ್. ಹೀಗಾಗಿ ಯಾರ ಮೇಲೆ ಯಾರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ನಾವು ಮಾಡ್ಬೇಕಾದೇನು, ಸಿದ್ದರಾಮಯ್ಯರ ನಾಯಕತ್ವವನ್ನು ಗಟ್ಟಿಯಾಗಿರೋ ತರ ನೋಡ್ಕೋಬೇಕು. ಅಲ್ಲಾಡ್ಸಕ್ ನೋಡ್ತಾರೆ ಕೆಲವರು, ಆಗಲ್ವಾ? ಗ್ಯಾರಂಟಿಯ ನೀನು ಅವ್ರಿಬ್ರು ಹೇಳ್ತಿದ್ರಿ. ಓಕೆ, ನಾನಿದ್ಮೇಲೆ ಅವ್ರಿಗೆ ವಾಯ್ತು ನಾವಿಬ್ರು ಮೇಲೆ ನೀವೆಲ್ಲ ಇದ್ದೀರಿ ಅಂತ ಅರ್ಥ. ಅಧಿಕಾರ ಕೊಡಬೇಕಪ್ಪ, ಅಧಿಕಾರ ತಗೊಳ್ಳೋ ವ್ಯಕ್ತಿತ್ವ ಇರಬೇಕು, ಹೋರಾಟ ಇರಬೇಕು, ಹೋರಾಟ ವ್ಯಕ್ತಿತ್ವ ಕೊಡಬೇಕು, ವ್ಯಕ್ತಿತ್ವ ನೈತಿಕತೆಯಿಂದ ಕೂಡಿರಬೇಕು. ಇವೆಲ್ಲವೂ ಸೇರಿ ಒಂದು ಚರಿತ್ರೆಯ ನಿರ್ಮಾಣ ಆಗಬೇಕು. ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕು. ಅದನ್ನ ಅಹಿಂದ ಸಮುದಾಯಗಳು ಗಮನದಲ್ಲಿಡಬೇಕು. ಯಾರ್ದೋ ಏನು ಇದೆ ಹಂಗ್ ಮಾಡ್ತೀವಿ ಕೊಟ್ರೆ ಅಂತಿಮವಾಗಿ ಅಂತೂ ಇತ್ತು ಕುಂತಿ ಮಕ್ಕಳ ರಾಜ್ಯ ಇಲ್ಲ ಅಂತ ಹೇಳಿ ಅಹಿಂದದವರು ಬೀದಿ ಪಾಲಾಗ್ತಾರೆ. ಅದಕ್ಕೆ ಹುಷಾರಾಗಿ ನಾಯಕತ್ವ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಅನಾಥ ಆಗುತ್ತೆ ಸಮುದಾಯ. ನಾಯಕತ್ವ ಇಲ್ಲದಿರಂತ ಸಮುದಾಯ ಅನಾಥ ಆಗುತ್ತೆ ಅಂತ ಹೇಳಿದ್ದಾರೆ. ಅನಾಥ ಏನಾಗೋದಿಲ್ಲ, ಸೈದ್ಧಾಂತಿಕವನ್ನೆಲ್ಲ ಗಟ್ಟಿ ಇದ್ದೀರಿ, ವೈಚಾರಿಕತೆ ಗಟ್ಟಿ, ಅದನ್ನ ಬೆಳೆಸಿ ಮುಂದುವರಿಸಬೇಕು. ಅದಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಅಗತ್ಯ ಅಂತ ಹೇಳಿ ಅಂತ ಟೀಮ್ ಅನ್ನ ಕಟ್ಟಲಿಕ್ಕೆ, ಟು ಬಿಲ್ಡ್ ಅಂಡ್ ಡೆವಲಪ್ ಅಂಡ್ ಎನ್ಕರೇಜ್ ದಿ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ with qualitative and cultural leadership to be promoted by Chief Minister Siddaramaiah. ಆ ಕಾರಣಕ್ಕೆ ಇಂಥವ್ರನ್ನ ಮುಂದೆ ತರ್ತಾ ಇದ್ದಾರೆ. ಫ್ಯೂಚರ್ ಡೇಸ್ ಅಲ್ಲಿ ಹೇಗಿರಬೇಕು, ಗುಣಾತ್ಮಕವಾದಂತ ಸಾಂಸ್ಕೃತಿಕವಾದಂತ ನಾಯಕತ್ವ, ಎರಡನೇ ಕ್ಲಾಸ್ ವಾಟ್ ಇಸ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಬೆಳೆಸಬೇಕು ಅನ್ನೋದು ಅವರ ಉದ್ದೇಶ.
ಹಾಗಾಗಿ ಅನೇಕ ಜನರನ್ನು ಬೆಳೆಸುವಂತ ಕೆಲಸ ಮಾಡಿದ್ದಾರೆ. ನಾವು ಸುದೀರ್ಘವಾಗಿ ದಲಿತ ಸಂಘಟನೆ ಜೊತೆಗಳು, ಚಿಂತಕರು, ಹೋರಾಟಗಳು ಅವರು ಇದ್ರು, ನಾನು ಇದ್ದಲ್ವಾ, ನಾವ್ಯಾಕೆ ಇಷ್ಟು ಕ್ಲೋಸ್ ಆಗಿದ್ವಿ ಇಬ್ರು? ಸೇಮ್ ಲೈನ್ ಆಫ್ ಥಿಂಕಿಂಗ್, ಸೇಮ್ ವೇವ್ ಲೈನ್, ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಡೆಮೋಕ್ರಸಿ. ಹೀಗಾಗಿ ನಾವೆಲ್ಲರೂ ಸೇರಿದ್ರೆ ಒಂದು ದೊಡ್ಡ ಶಕ್ತಿ ಆಗ್ತದೆ. ನಾವೆಲ್ಲರೂ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಒಂದು ದೊಡ್ಡ ಶಕ್ತಿಯಾಗಿ ರಾಜಕೀಯವನ್ನು ನಿಯಂತ್ರಣ ಮಾಡುವ ಕೆಲಸ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯನವರು ನಮಗೆಲ್ಲ ಈಸ್ ಎ ಮಾಸ್ ಲೀಡರ್, ಹೌದಲ್ವಾ? ಈಸ್ ಎ ಮಾಸ್ ಲೀಡರ್, ಈಸ್ ಅನ್ ಅನ್ಕ್ವೆಷನಬಲ್ ಲೀಡರ್. ಈಸ್ ಎ ಮಾಸ್ ಲೀಡರ್, ಈಸ್ ಅನ್ ಅನ್ಕ್ವೆಷನಬಲ್ ಲೀಡರ್. ಬಟ್ ಈಸ್ ಎ ಮ್ಯಾನ್ ಫಾರ್ ಫ್ರೆಂಡ್ಶಿಪ್. ಅವ್ರು ನೋಡಿದ್ರೆ ಕೆಲವರಿಗೆ ಅವ್ರ ಮಾಧ್ಯಮದಲ್ಲಿ ಎದುರ್ಕೊಳ್ಳೋದಾಗುತ್ತೆ, ಅಂದ್ಬಿಡ್ತಾರೆ ಸರಿ. ಒಂದೊಂದ್ಸರಿ ಕೆಲವರಿಗೆ ಏನೋ ತಪ್ಪು ಮಾಡಿದ್ರೆ ಇದು ಬರಂಗಾಗ್ತದೆ, ಕನ್ನಡ ಸಾಹಿತ್ಯ ಅಧ್ಯಕ್ಷರೇ. ಬಟ್ ಈಸ್ ನಾಟ್ ಲೈಕ್ ದಟ್. ಈಸ್ ನಾಟ್ ಲೈಕ್, ಈಸ್ ಎ ಮ್ಯಾನ್ ಫಾರ್ ಫ್ರೆಂಡ್ಶಿಪ್. ಟೈಗರ್ ಫೇಸ್ ವಿತ್ ಎ ಟೆಂಡರ್ ಹಾರ್ಟ್. ಸಿದ್ದರಾಮಯ್ಯನವರು ಗೊತ್ತಾಯ್ತು ಅವ್ರಿಗೆ, ನೋಡಿದ್ನಲ್ಲ ಹೇಳಿದ ಟೈಗರ್ ಫೇಸ್ ವಿತ್ ಎ ಟೆಂಡರ್ ಹಾರ್ಟ್ ಅಂತ ಗೊತ್ತಾಯ್ತಾ? ಓಕೆ, ಅಂತ ಒಂದು ನಾಯಕತ್ವವನ್ನು ಹೊಂದಿದ್ದಾರೆ. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಯಾರ್ಯಾರಿಗೆ ಕಾಳಜಿ ಇದೆ, ಜನಸಾಮಾನ್ಯರಲ್ಲಿ, ತುಳಿತಕ್ಕೆ ಒಳಗಾದವರಲ್ಲಿ, ಅಬಲರಲ್ಲಿ, ಅಂಥವರನ್ನು ಗುರುತಿಸಿ ಅಧಿಕಾರ ಕೊಡಬೇಕು. ಕೆಲವರು ಹೇಳ್ತಾರೆ, ಏನ್ರಿ ಇಷ್ಟು ಜನ ದಲಿತರಿದ್ದಾರೆ, ನಮ್ಗೆ ಡಿ ಸಿ ಇಲ್ಲ ಅವರೆಲ್ಲ ಅಂತ. 5-6 ಜನ ಡಿ ಸಿಗಳು ಮಾಡಿದ್ದಾರೆ ಎಸ್-6 ಸಮುದಾಯಕ್ಕೆ. 6 IAS also made DCs. And IPS ಅಲ್ಲಿ, IPS ಅಲ್ಲಿ ಗಣನೀಯ ಪ್ರಮಾಣದಲ್ಲಿ ಅವ್ರಿಗೆ ಸಮ್ ಟೈಮಲ್ಲಿ 1-2 ಸಾರಿ ಏನೋ ಮಿಸ್ಟೇಕ್ ಆಗಿದ್ದಾರೆ. ಅವ್ರ ಗಮನಕ್ಕೆ ತಂದ ತಕ್ಷಣ ಇಮಿಡಿಯೇಟ್ಲಿ ಈ ಪೋಸ್ಟೆಡ್ ಆಲ್ ದಿಸ್ ಪೀಪಲ್. ನಗರ, ಕೋಲಾರ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾರವಾರ, ಹಾಸನ್, ಎಸ್ಟಿಮೈಡ್, ಈ ರೀತಿ ತುಳಿತಕ್ಕೆ ಒಳ ದಲಿತ ಸಮುದಾಯ, ಎಸ್ ಟಿ ಸಮುದಾಯದ ಅಧಿಕಾರಿಗಳಿಗೆ ಜಿಲ್ಲೆ ಆಡಳಿತನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳಿಗೆ, ಮುಂದುಳಿದವರಿಗೆ ಕೊಡಬಾರ್ದಂದ್ರೆ ಅಲ್ಲಿ ಬದ್ಧತೆ ಇರೋರನ್ನ ಅವ್ರನ್ನು ಕೂಡ ತರಬೇಕು. ಯಾಕಂದ್ರೆ ಆಡಳಿತ ಸಮತೋಲನವನ್ನು ಕಾಪಾಡಬೇಕಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ, ನಾವೇ ಮಾಡೋಕ್ಕಾಗಲ್ಲ. ಹೀಗಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಸಿದ್ದರಾಮಯ್ಯ 7 ವರ್ಷ 240 ದಿನ ಕಂಪ್ಲೇಂಟ್ ಇಲ್ದೇನೆ, ದೂರ ಇಲ್ದೇನೆ ಇದರ ಬಿಡ್ತಾರ ವ್ಯವಸ್ಥೆ. ಏನೋ ಮಾಡಿದ್ರೆ ಏನೇನೋ ಕಥೆ ಕಟ್ಟಿದ್ರು. ಬೆಟ್ಟ ಆಗೋದು ಇಲ್ಲಿ ಸಿಕ್ತು ಅಂತೆಲ್ಲ ಆ ಥರ ಆಯ್ತು. ಫಾರ್ ನೋ ರೀಸನ್, ಓನ್ಲಿ ಫೋಕಸ್ ವಿತ್ ಪೊಲಿಟಿಕಲ್ ಥ್ರೋ ಮಡ್ ಆನ್ ಹಿಸ್ ಫೇಸ್. ಏನೇನೋ ಮಾಡಿದ್ರು. ಏನಾದ್ರು ಇದ್ರಲ್ವಾ, ಪರಿಶುದ್ಧವಾದಂಥ ರಾಜಕೀಯ ಜೀವನವನ್ನು ನಡೆಸಿದ್ದಾರೆ. ರಾಜ್ಯವನ್ನು ಮುನ್ನಡೆಸಿ ಎಲ್ಲ ತುಳಿತಕ್ಕೆ ಒಳಗಾದಂಥ ಸಮುದಾಯಕ್ಕೆ ಒಂದು ಗಟ್ಟಿ ಧ್ವನಿಯಾಗಿದೆ. ಅಂಬೇಡ್ಕರ್ ಹೇಗೆ ಗಟ್ಟಿ ಧ್ವನಿಯಾಗಿ ಹೋರಾಟ ಮಾಡಿದ್ರು, ಹೋರಾಟಕ್ಕೆ ಯೋಗ್ಯವಾದಂಥ ವಿಷಯಗಳನ್ನು ತಗೊಂಡು ಹೋರಾಟ ಮಾಡಿದ್ರು. ಹೋರಾಟಕ್ಕೆ ಯೋಗ್ಯವಾದ ವಿಷಯಗಳನ್ನು ತಗೊಂಡು ಆ ರೀತಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದದಿಂದ ಆ ಪ್ರಯತ್ನ ಮಾಡಿದರೆ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಆ ಒಂದು ಹೋರಾಟದ ಸರಪಳಿಯನ್ನ ಶಿವಕುಮಾರ್ ಸೇರಿದ್ದಾರೆ. ಹಿಂದೆ ಇಂಡೈರೆಕ್ಟ್ ಆಗಿದ್ರು, ಈಗ ನೇರವಾಗಿ ಸೇರಿದ್ದಾರೆ. ಅವರ ಮಾತು, ನಡೆ, ನುಡಿ ಅದೇ ಧಾಟಿಯಲ್ಲಿದೆ, ಅದನ್ನೇ ಮಾಡಿದ್ದಾರೆ. ಏನು ಹೇಳ್ತಾ ಇದ್ರು ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಮುಂದುವರಿಲಿ, ಅವ್ರಿಗೆ ಶುಭ ಆಗಲಿ ಅಂತ ಹೇಳಿ ಅವರೆಲ್ಲ ಅಭಿಮಾನಿಗಳು, ದಲಿತ ಸಂಘಟನೆಯ ಸ್ನೇಹಿತರು ಮತ್ತು ಅವರ ಸ್ನೇಹಿತರು ಎಲ್ಲರಿಗೆ ಅವರು ನಮ್ಮೆಲ್ಲರ ಪರವಾಗಿ, ನಾನು ನನ್ನ ಪರವಾಗಿ ಅಭಿನಂದನೆಯನ್ನು ಹೇಳಿ, ನಮ್ಮ ಪ್ರಸಾದ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಮಹತ್ವವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಹಲವಾರು ಬಾರಿ ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸೀರಿಯಸ್ ಆಗಿ ಕ್ಯಾಬಿನೆಟ್ ಸಬ್ ಕಮಿಟಿ ನನ್ನ ಅಧ್ಯಕ್ಷತೆಯಲ್ಲೇ ಮಾಡಿದ್ದಾರೆ, ಬ್ಯಾಕ್ಲಾಗ್ ಎಲ್ಲ ತುಂಬಬೇಕು ಅಂತ ಹೇಳಿ. ಮೊನ್ನೆ ತಾನೇ ಮೀಟಿಂಗ್ ಮಾಡಿದ್ದೀವಿ. 72,000 ಹುದ್ದೆಗಳನ್ನು ತುಂಬಲಿಕ್ಕೆ ಆರಂಭ ಮಾಡಿದ್ದಾರೆ. 72,000 ಒಟ್ಟಾರೆ ಸರ್ಕಾರ. ಅದರಲ್ಲಿ ಅಲ್ಲಿ ಬರುವಂಥ SC ST ಸಂಖ್ಯೆ
ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ನಿನ್ನೆ ಶುಕ್ರವಾರ ನಾನು ಮೀಟಿಂಗ್ ಮಾಡ್ತಾನೆ ಇದೆ. ಶುಕ್ರವಾರ ರೊಕ್ಕ ಕೊಡಬೇಕು ಅಂತ ಹೇಳಿದ್ದೀನಿ. 5 ತಂಡ ಮಾಡಿದ್ದೀನಿ. ಯಾಕಂದ್ರೆ ಕೆಲವು ಇನ್ಸ್ಟಿಟ್ಯೂಷನ್ ಸರಿಯಾಗಿ ವರದಿ ಕೊಡಲ್ಲ. ಅದಕ್ಕೆ ಖುದ್ದು ನೀವೇ ಬಗ್ಗೆ ಎಷ್ಟಿದೆ ಅಂತೇಳಿ ಈಗಿನ ಪ್ರಕಾರ 900 ಕೊಟ್ಟಿದ್ದಾರೆ ಬ್ಯಾಕ್ಲಾಗ್. ಉಳಿದು ಎಷ್ಟೆಷ್ಟಿದೆ ನೋಡ್ಕೊಂಡು ಹೇಳಿ ಅಂತ ತಿಳಿಸಿದ್ದೀವಿ. ಬಂದು ಯಾಕಂದ್ರೆ ಇಂಟರ್ನಲ್ ರಿಸರ್ವೇಷನ್ ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು. ಅದರ ಜೊತೆಗೆ ಇಂಟರ್ನಲ್ ರಿಸರ್ವೇಷನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಬಯಸಿರಲಿಲ್ಲ. ಅನ್ಫಾರ್ಚುನೇಟ್ ಕೆಲವು ಬೆಳವಣಿಗೆಗಳಾದವು. ಅದನ್ನು ಮಾಡಿ ನಾವೆಲ್ಲ ಒಂದು ಪುಟ್ಟಿಯಲ್ಲಿರುವ ಹಣ್ಣುಗಳು 101 ಹಣ್ಣುಗಳು ಅದು ಪುಟ್ಟಿಯಿಂದ ಕಳಚಿ ಬಿಡದಿದ್ದ ರೀತಿಯಲ್ಲಿ ಒಗ್ಗಟ್ಟಾಗಿ ಹೋಗಲಿ, ಅಲ್ಲಿ ಸಿಗುವಂಥ ಮೀಸಲಾತಿಯ ಫಲವನ್ನು ಎಲ್ಲರೂ ಅನುಭವಿಸಲಿ ಅಂತ ತೀರ್ಮಾನ ಮಾಡಿದ್ದೇವೆ. ಅದರ ಉದ್ದೇಶ ಪುಟ್ಟಿಯಿಂದ ಹಣ್ಣನ್ನು ಹೊರಗೆ ತೆಗೆದು ಬಿಸಾಕೋದಿಲ್ಲ, ಪುಟ್ಟಿಯಲ್ಲೇ ಒಟ್ಟಾಗಿದ್ದು ಅದರ ಅನುಭವವನ್ನು ಲಾಭವನ್ನು ಅನುಭವಿಸಿ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಶಿವಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಿ, ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬರಬೇಕು ಅಂತ ಹೇಳಿ ನಮ್ಮ ದಲಿತ ಸಂಘಟನೆಯ ಸ್ನೇಹಿತರು ಮಾನಸ್ವಾಮಿ, ರಾಜಪ್ಪ, ಜವರಪ್ಪ ಮತ್ತು ಎಲ್ಲದರ ಸ್ನೇಹಿತರೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಿ, ನನ್ನ ಮಾತು ಕೇಳಿ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.